ಕುಸಿದು ಬಿದ್ದ ನಟ ರವಿಚಂದ್ರನ್, ಕಣ್ಣೀರು ಹಾಕಿದ ರವಿಚಂದ್ರನ್ ಪತ್ನಿ ಹಾಗೆ ಫ್ಯಾಮಿಲಿ. ಸೊ ಅಷ್ಟಕ್ಕೂ ಏನಾಯಿತು ರವಿಚಂದ್ರನ್ರವರಿಗೆ, ಕುಸಿದು ಬಿದ್ದಂಥ ಸಮಯ ಯಾವಾಗ, ಸೊ ಏನಾಯಿತು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೌದು ಸ್ನೇಹಿತರೆ, ರವಿಚಂದ್ರರವರು ಒಂದು ಕುಸಿದು ಬಿದ್ದಿದ್ದಾರಂತೆ. ಮೊನ್ನೆ ಅಷ್ಟೇ ಒಂದು ಕಾರ್ಯಕ್ರಮ ನಡೀತಾ ಇತ್ತು. ಸೊ ಆ ಕಾರ್ಯಕ್ರಮದಲ್ಲಿ ಎಲ್ಲರೂ ಪಾಲ್ಗೊಂಡಿದ್ದರು. ತುಂಬಾ ಒಂದು ಅದ್ದೂರಿಯಾಗಿ ಒಂದು ವಿಜೃಂಭಣೆಯಿಂದ ಕಾರ್ಯಕ್ರಮ ನೆರವೇರ್ತಾ ಇತ್ತು. ಆ ಒಂದು ಕಾರ್ಯಕ್ರಮಕ್ಕೆ ಒಂದು ರವಿಚಂದ್ರನ್ರವ್ರನ್ನ ಕರೆಸಿದ್ರು. ಹಾಗೆ ಒಂದು ಪ್ರಮುಖ ಸ್ಥಾನದಲ್ಲಿ ಯಾರ್ಯಾರಿದ್ರಪ್ಪ ಅಂತಂದರೆ ಒಂದು DK ಶಿವಕುಮಾರ್ ಆಗಿರ್ಬೋದು, ಇನ್ನಷ್ಟು ಹಿರಿಯ ಅಧಿಕಾರಿಗಳು ಇದ್ದರು. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಇರ್ತಕ್ಕಂಥ ಇನ್ಫ್ಲೂಯೆನ್ಸರ್ಗಳಾಗಿರ್ಬೋದು, ಕೆಲವೊಂದಿಷ್ಟು ಫೇಮಸ್ ಆಗಿರುವಂಥ ಇನ್ನಷ್ಟು ಒಂದು ಜನರು ಅಲ್ಲಿ ಉಪಸ್ಥಿತರಾಗಿದ್ದರು. ಸೊ ಅಲ್ಲಿ ಒಂದು ರವಿಚಂದ್ರನ್ ಅವರು ಮಾತನಾಡ್ತಾ ಇದ್ರು. ಮೈಕ್ ಹಿಡಿದು ತಮ್ಮ ಜೀವನಗಳ ಬಗ್ಗೆ ಮಾತನಾಡುವಾಗ ಸೊ ಒಂದು ಕುಸಿದು ಬಿದ್ದಿದ್ದಾರೆ ಅಂತಕ್ಕಂಥದ್ದು ಇಲ್ಲೆಲ್ಲ ತಿಳಿದು ಬರ್ತಾ ಇದೆ. ಸೊ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರ ಮೂಲಕ ಇಂತಹ ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಒಂದು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ತಡೆಯಾಕೆ ಮಾಡೋದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆ ಒಂದು ಕಾರ್ಯಕ್ರಮದಲ್ಲಿ ಅನೇಕ ಜನರು ಉಪಸ್ಥಿತರಿದ್ದರು. ಸೊ DK ಶಿವಕುಮಾರ್ ಆಗಿರ್ಬೋದು, ಇನ್ನು ರವಿಚಂದ್ರನ್ ಆಗಿರ್ಬೋದು. ಸೊ ರವಿಚಂದ್ರನ್ ಆವಾಗ ಕೆಲವೊಂದಿಷ್ಟು ಮಾತುಗಳನ್ನು ಹೇಳ್ತಾ ಹೋಗ್ತಾರೆ. ಏನಪ್ಪ ಅಂತಂದರೆ, ನಾನು ಹಲವಾರು ಸಿನಿಮಾಗಳನ್ನು ಮಾಡಿದ್ದೇನೆ. ಸೊ ಹಲವಾರು ಸಿನಿಮಾಗಳು ನನಗೆ ಒಂದಿಷ್ಟು ಫೇಲ್ಯೂರನ್ನು ಕೂಡ ಕೊಟ್ಟಿವೆ. ಮೊದಲನೇದಾಗಿ ಹೇಳಬೇಕಪ್ಪ ಅಂತಂದರೆ, ಹಲವಾರು ಸಿನಿಮಾಗಳು ನನಗೆ ಒಂದು ಜೀವನವನ್ನು ಕಲ್ಪಿಸಿಕೊಟ್ರೆ, ಜೀವನವನ್ನು ರೂಪಿಸಿಕೊಟ್ರೆ, ಇನ್ನು ಸಾಕಷ್ಟು ಸಿನಿಮಾಗಳು ನನಗೆ ಫೇಲ್ಯೂರನ್ನು ತಂದುಕೊಟ್ಟಿವೆ. ನನಗೆ ಯಾವ ಥರ ಆಗಿತ್ತು ಅಪ್ಪ ಅಂತಂದರೆ, ಇನ್ನು ನಾನು ಸಿನಿಮಾನೇ ಮಾಡೋದೇ ಬೇಡ, ಸಿನಿಮಾ ಇಂಡಸ್ಟ್ರಿಗೆ ಸಾಕು ಅಂತಕ್ಕಂಥ ಹೇಳೋ ಮಟ್ಟದಲ್ಲಿ ಬಂದುಬಿಟ್ಟಿದೆ. ತುಂಬಾ ಫೇಲ್ಯೂರ್ಗಳನ್ನು ಅನುಭವಿಸ್ತಿದ್ದೆ. ತುಂಬಾ ಸಾಲ ಆಗಿತ್ತು. ಸೊ ಎಲ್ಲವನ್ನು ಮೂವಿಗೆ ಒಂದು ನನ್ನ ಹಣಗಳನ್ನು ಹಾಕಿದ್ದೆ. ಆ ಮೂವಿಯಿಂದ ನನಗೆ ಸರಿಯಾಗಿ ಹಣ ಬರಲಿಲ್ಲ. ಸೊ ತುಂಬಾ ಕುಸಿದು ಬಿದ್ದೆ ಅಂತಕ್ಕಂಥ ಮಾತನ್ನು ಇಲ್ಲಿ ರವಿಚಂದ್ರನ್ರವರು ಹೇಳ್ತಾರೆ. ಸೊ ಆ ಥರದ ಒಂದು ಕುಸಿದು ಬಿದ್ದಿದ್ದಾರೆ ಅಂತಕ್ಕಂಥದ್ದನ್ನು ಅಲ್ಲಿ ಹೇಳ್ತಾರೆ. ಆವಾಗ ನನಗೆ ಬೆಂತಟ್ಟಿದ್ದು ಯಾರಪ್ಪ ಅಂತ ಅಂದರೆ, ಸೊ ಆವಾಗ ನನಗೆ ಬೆಂತಟ್ಟಿದ್ದು ಆ ಒಂದು ಕಾರ್ಯಕ್ರಮದಲ್ಲಿ ಅದೇ ರೀತಿಯಾಗಿ ಹೇಳ್ತಾರೆ ಒಂದು ಡಾಕ್ಟರ್ ರವಿಚಂದ್ರನ್ರವರಿಗೆ. ಸೊ ಇವರು ಹೇಳ್ತಾರೆ ಯಾರಪ್ಪ ಅಂತ ಅಂದರೆ, ಒಂದು DK ಶಿವಕುಮಾರ್ ಅವರು ಹೇಳ್ತಾರೆ, ಇಲ್ಲ ನಾನಿದ್ದೀನಿ, ನಿನ್ಗೆ ಏನು ಬೇಕಾದರೂ ಹೆಲ್ಪನ್ನು ಕೇಳುವಂತಕ್ಕಂಥ ಮಾತನ್ನು ಅಲ್ಲಿ ಒಂದು ಯಾವ ರೀತಿಯಾಗಿ ಒಂದು DK ಶಿವಕುಮಾರ್ ಅವರು ಒಂದು ಧೈರ್ಯವನ್ನು ಅವರಿಗೆ ತುಂಬ್ತಾರೆ ಅಪ್ಪ ಅಂತಂದರೆ, ಒಂದು ಒಳ್ಳೆಯ ಕೆಲಸವನ್ನು ಅವರು ಮಾಡ್ತಾರೆ. ಯಾಕಪ್ಪ ಅಂತಂದರೆ, ಕಷ್ಟದಲ್ಲಿರುವವರಿಗೆ ಒಂದು ಸಹಾಯ ಮಾಡ್ತಾರೋ ಬಿಡ್ತಾರೋ ಅದು ಸೆಕೆಂಡರಿ. ಸೊ ಒಂದು ಧೈರ್ಯವನ್ನು ತುಂಬಬೇಕು, ನಾನಿದ್ದೀನಿ ನಿನ್ನ ಜೊತೆ ಅಂತಕ್ಕಂಥ ಮಾತನ್ನು ಹೇಳೋದ್ರ ಮೂಲಕ ಒಂದು DK ಶಿವಕುಮಾರ್ ಅವರಿಗೆ ಬೆನ್ನೆಲುಬಾಗಿ ನಿಲ್ತಾರೆ. ಆಗ ರವಿಚಂದ್ರನ್ರವರು ಹೇಳ್ತಾರೆ, ಇಲ್ಲ ಥ್ಯಾಂಕ್ ಯು ಸರ್, ನನಗೆ ನೀವು ಕೊಡ್ತಿರೋ ಬಿಡ್ತಿರೋ ಸೆಕೆಂಡರಿ. ಸೊ ನನ್ನ ಬೆನ್ನೆಲುಬಾಗಿ ನಿಂತ್ರಲ್ಲ, ನನಗೆ ಒಂದು ಆತ್ಮಸ್ಥೈರ್ಯವನ್ನು ತುಂಬಿದ್ರಲ್ಲ, ಅದು ನನಗೆ ತುಂಬಾ ಇಷ್ಟವಾಯಿತು ಅಂತಕ್ಕಂಥ ಮಾತನ್ನು ರವಿಚಂದ್ರನ್ರವರು ಹೇಳ್ತಾರೆ. ಹಾಗೆ ಒಂದು ಕಷ್ಟದ ಸಮಯದಲ್ಲಿ ಒಂದು ಹೆಲ್ಪ್ ಮಾಡೋಕ್ಕೆ ಯಾರಾದರೂ ಬೇಕೇ ಬೇಕು. ಸೊ ನಿನ್ನ ಹಿಂದೆ ನಾನಿದ್ದೀನಿ ಅಂತಕ್ಕಂಥ ಮಾತನ್ನು ಹೇಳೋಕ್ಕೆ ಯಾರಾದರೂ ಬೇಕೇ ಬೇಕು. ಅಂತಹ ಕಷ್ಟದ ಸಮಯದಲ್ಲಿ ಸೊ ಡಾಕ್ಟರ್ ರವಿಚಂದ್ರನ್ರವರಿಗೆ ಸೊ ಅವರು ಒಂದು ಬೆನ್ನೆಲುಬಾಗಿ ನಿಂತರು. ಯಾರಪ್ಪ ಅಂತಂದರೆ, ಒಂದು DK ಶಿವಕುಮಾರ್ ಅವರು ಬೆನ್ನೆಲುಬಾಗಿ ನಿಂತರು. ಅದೇ ರೀತಿಯಾಗಿ ನಿಮ್ಮ ಬೆನ್ನೆಲುಬಿಗೆ ನಿಲ್ಲುವಂಥ ಒಬ್ಬ ಗೆಳೆಯ ಆಗಿರ್ಬೋದು, ಒಬ್ಬ ಫ್ರೆಂಡ್ ಆಗಿರ್ಬೋದು, ಒಬ್ಬ ಫ್ಯಾಮಿಲಿ ಆಗಿರ್ಬೋದು. ಸೊ ನಿಮ್ಮ ಬೆನ್ನೆಲುಬಿಗೆ ಯಾರು ನಿಲ್ತಾರೆ ಅಂತಕ್ಕಂಥದ್ದನ್ನು ಕಮೆಂಟ್ ಮಾಡಿ.